ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಪ್ರೇಸ್ ದ ಲಾರ್ಡ್. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ನನ್ನ ಜೀವನದಲ್ಲಿ ನಡೆದ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತೇನೆ. ದೇವರು ನನ್ನ ಜೀವನದಲ್ಲಿ ತುಂಬ ಅದ್ಭುತಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ದೇವರು ಪ್ರತಿಯೊಬ್ಬರ ಜೀವನದಲ್ಲೂ ಅದ್ಭುತಗಳನ್ನು ಮಾಡಬೇಕೆಂದು, ನಮ್ಮ ಬದುಕನ್ನು ಉಜ್ವಲವಾಗಿ ಮಾಡಬೇಕೆಂದು ಪ್ರಾರ್ಥಿಸೋಣ. ಈ ವಿಡಿಯೋದಲ್ಲಿ ದೇವರು ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬುದಕ್ಕೆ ನನ್ನ ಜೀವನದ ಸಾಕ್ಷಿ ಕೂಡ ಒಂದು, ಮತ್ತು ದೇವರ ವಾಕ್ಯ ಮತ್ತು ಅರ್ಥ ತಿಳಿದುಕೊಳ್ಳೋಣ. ಜೊತೆಗೆ ದೇವರು ನಮ್ಮ ನಂಬಿಕೆ ದೃಢವಾಗಿರಲು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸೋಣ. ನಮಗೆ ಎಷ್ಟೇ ನೋವು, ಅವಮಾನ, ನಿಂದನೆಗಳು, ಕಷ್ಟ ಬಂದಾಗ ನಾವು ಕುಗ್ಗದಿರಲು ದೇವರಲ್ಲಿ ಕೇಳಿಕೊಳ್ಳೋಣ. ಮಕ್ಕಳ ಭವಿಷ್ಯ, ಆರೋಗ್ಯ, ಯುವಕರ ಒಳ್ಳೆಯ ಭವಿಷ್ಯ ಇವುಗಳಿಗೆ ಪ್ರಾರ್ಥನೆ ಮಾಡೋಣ. ಈಗ ವಿಡಿಯೋ ಪ್ರಾರಂಭಿಸೋಣ. ವಾಕ್ಯ: ನಾನು ನಿನಗೆ ಉಪದೇಶ ಮಾಡಿ ನೀನು ನಡೆಯಬೇಕಾದ ಮಾರ್ಗವನ್ನು ತೋರಿಸುತ್ತೇನೆ. ನನ್ನ ಕಣ್ಣನ್ನು ನಿನ್ನ ಮೇಲೆ ಇಟ್ಟು ನಿನಗೆ ಆಲೋಚನೆ ಹೇಳುತ್ತೇನೆ. ಅರ್ಥ: ಜೀವನದಲ್ಲಿ ಕೆಲವೊಮ್ಮೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲ ಬರುತ್ತದೆ. ಹಲವಾರು ಬಾರಿ ನಾವು ಹೋಗುತ್ತೇವೆ, ಆದರೆ ಕಷ್ಟ ಮತ್ತು ನೋವನ್ನು ಎದುರಿಸುತ್ತೇವೆ. ಈ ವಾಕ್ಯದಲ್ಲಿ ದೇವರು ನಮಗೆ ಒಂದು ದೊಡ್ಡ ಭರವಸೆ ಕೊಡುತ್ತಾನೆ. ನೀನು ಒಬ್ಬನೇ ನಡೆಯುವುದಿಲ್ಲ, ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದು ದೇವರು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ನೋಡುತ್ತಾನೆ. ನಾವು ಪ್ರಾರ್ಥನೆ ಮಾಡಿ ದೇವರನ್ನು ಹುಡುಕಿದಾಗ ಆತನು ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ಕೆಲವೊಮ್ಮೆ ಉತ್ತರ ತಡವಾಗಿ ಸಿಕ್ಕರೂ ದೇವರ ಯೋಜನೆ ಯಾವಾಗಲೂ ಉತ್ತಮವಾಗಿರುತ್ತದೆ. ನಾವು ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಗಳಲ್ಲಿಯೂ ದೇವರು ನಮ್ಮ ಒಳಿತಿಗಾಗಿ ಕಾರ್ಯ ಮಾಡುತ್ತಾನೆ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ದೇವರನ್ನು ನಂಬಿ ಮುಂದೆ ನಡೆದರೆ ಆತನು ನಮ್ಮನ್ನು ತಪ್ಪದೆ ಆಶೀರ್ವಾದದ ದಾರಿಗೆ ನಡೆಸುತ್ತಾನೆ. ವಾಕ್ಯ: ಯೆಹೋವನು ಮುರಿದ ಹೃದಯದವರ ಬಳಿಯಲ್ಲಿದ್ದಾನೆ, ನಜ್ಜುಗುಜ್ಜಾದ ಆತ್ಮದವರನ್ನು ರಕ್ಷಿಸುತ್ತಾನೆ. ಕೀರ್ತನೆ 34:18ನೇ ಅಧ್ಯಾಯ. ನಮ್ಮ ಜೀವನದಲ್ಲಿ ತುಂಬ ನೋವು, ಅವಮಾನ, ನಿರಾಶೆ, ಏಕಾಂತ ಬರುತ್ತದೆ. ಅಷ್ಟು ಕಷ್ಟದಲ್ಲಿಯೂ ಎಲ್ಲರೂ ನಮ್ಮನ್ನು ಬಿಟ್ಟು ಹೋದಂತೆ ಕಾಣಬಹುದು. ಆದರೆ ದೇವರು ಎಂದಿಗೂ ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ. ನಮ್ಮ ಹೃದಯ ಮುರಿದಾಗ, ಕಣ್ಣೀರು ಹರಿದಾಗ, ಯಾರಿಗೂ ಹೇಳಲಾರದ ನೋವು ಮನಸ್ಸಿನಲ್ಲಿದ್ದಾಗ ದೇವರು ನಮ್ಮ ಹತ್ತಿರವೇ ಇರುತ್ತಾನೆ. ನಾವು ಮನುಷ್ಯರ ಮುಂದೆ ದುರ್ಬಲರಾಗಬಹುದು, ಆದರೆ ದೇವರ ಮುಂದೆ ಅಮೂಲ್ಯರು. ನಾವು ಬೀಳುವಾಗ ದೇವರು ಕೈ ಹಿಡಿದು ಎಬ್ಬಿಸುತ್ತಾನೆ. ನಾವು ಕತ್ತಲೆಯಲ್ಲಿರುವಾಗ ದಾರಿ ತೋರಿಸುತ್ತಾನೆ. ಈ ವಾಕ್ಯ ನಮಗೆ ಹೇಳುವುದೇನೆಂದರೆ, ನೀನು ಒಬ್ಬನೇ ಅಲ್ಲ, ದೇವರು ನಮ್ಮ ಜೊತೆ ಇದ್ದಾನೆ. ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರನ್ನು ನಂಬಿದರೆ ಆತನು ನಮ್ಮನ್ನು ಕಾಪಾಡಿ ಹೊಸ ಜೀವನ ಕೊಡುತ್ತಾನೆ ಎಂಬುದೇ. ದೇವರು ನನ್ನ ಜೀವನದಲ್ಲಿ ಮಾಡಿದ ಅದ್ಭುತ ಸಾಕ್ಷಿ. ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆಯಿತು. ಕಾರಣಾಂತರಗಳಿಂದ ನಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತು. ನಾವು ಬೇರೆ ಆದೆವು. ಇಬ್ಬರು ಪುಟ್ಟ ಮಕ್ಕಳು ಕೈಯಲ್ಲಿದ್ದವು. ಜೀವನದ ಅನುಭವವೇ ಇಲ್ಲದ ನನಗೆ ಏನು ಮಾಡಬೇಕೆಂದು ತಿಳಿದಿಲ್ಲ. ನನ್ನ ಅದೃಷ್ಟಕ್ಕೆ ಜೊತೆ ಇದ್ದ ಅತ್ತೆ ಮಾವ ತೀರಿಕೊಂಡರು. ಪ್ರೀತಿಸಿ ಮದುವೆಯಾದ ಕಾರಣ ತಂದೆ ತಾಯಿ ಬಂಧುಗಳ ಸಂಪರ್ಕ ಇಲ್ಲ. ಆ ಸಮಯದಲ್ಲಿ ದೇವರೇ ನನಗೆ ನನ್ನ ಮಕ್ಕಳಿಗೆ ಆಸರೆ ಆಗಿದ್ದರು. ಏಕೆಂದರೆ ನನ್ನ ತಾಯಿಯ ಮನೆಯಲ್ಲೂ ಗಂಡನ ಮನೆಯಲ್ಲೂ ತುಂಬ ಚೆನ್ನಾಗಿದ್ದೆ. ಆದರೆ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಈ ಘಟನೆ ನಡೆದು ಹೋಯಿತು. ನನಗೆ ಏನು ಪ್ರಾರ್ಥನೆ ಮಾಡಬೇಕು ಅಂತಲೂ ಗೊತ್ತಿಲ್ಲ.
ನಾನು ದೇವರಲ್ಲಿ ನನ್ನ ಜೀವನ ಸರಿಪಡಿಸು, ನನ್ನ ಮಕ್ಕಳನ್ನು ಬೆಳೆಸಲು ಸಹಾಯ ಮಾಡು ಅಂತ ಮಾತ್ರ ಪ್ರಾರ್ಥನೆ ಮಾಡುತ್ತಿದ್ದೆ. ಆ ಸಮಯದಲ್ಲಿ ಮಕ್ಕಳಿಗೆ ಊಟ ಕೂಡ ಸರಿಯಾಗಿ ಇರುತ್ತಿರಲಿಲ್ಲ. ಅಕ್ಕಪಕ್ಕದ ಮನೆಯವರು ನನ್ನ ಪರಿಸ್ಥಿತಿ ತಿಳಿದು ನಾನು ಏನು ಹೇಳುವುದಿಲ್ಲ ಎಂದು ಅವರುಗಳೇ ಅಡುಗೆ ಮಾಡಿ ಮಕ್ಕಳಿಗೆ ಕೊಡುತ್ತಿದ್ದರು. ದೇವರು ಆ ಕಷ್ಟದಲ್ಲಿ ಕೂಡ ಸ್ವಾಭಿಮಾನದಿಂದ ಬದುಕಲು, ಯಾರ ಬಳಿಯೂ ಕೈಚಾಚದಂತೆ ಬದುಕಲು ಸಹಾಯ ಮಾಡಿದರು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದರು. ನನ್ನ ಮಕ್ಕಳು ನನ್ನ ಸರಿಸಮವಾಗಿ ಅವರ ಬಾಲ್ಯ ತೊರೆದು ಕಷ್ಟಪಟ್ಟು ಕೆಲಸ ಮಾಡಿ ಓದಿದರು. ದೊಡ್ಡ ಮಗ ಓದನ್ನು ಅರ್ಧದಲ್ಲೇ ನಿಲ್ಲಿಸಿ ಸಿಕ್ಕ ಕೆಲಸದಲ್ಲಿ ತೊಡಗಿದನು. ಚಿಕ್ಕವನು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಅವರ ಗುರುಗಳ ಸಹಾಯದಿಂದ ಇಂಜಿನಿಯರ್ ಆದ. ಒಳ್ಳೆಯ ಗೌರ್ಮೆಂಟ್ ಕೆಲಸ ಸಿಕ್ಕಿತು. ಇಬ್ಬರು ಮಕ್ಕಳಿಗೆ ಮದುವೆ ಆಯಿತು. ದೇವರ ಕೃಪೆಯಿಂದ ಒಳ್ಳೆ ಸೊಸೆಯರು ಬಂದರು. ನನಗೆ ಹೊಸ ವರ್ಷದಲ್ಲಿ ಚರ್ಚ್ನಲ್ಲಿ ಪ್ರಾಮಿಸ್ ಕಾರ್ಡ್ ಕೊಡುತ್ತಾರೆ. ನಾನು ತೆಗೆದ ಕಾರ್ಡ್ನಲ್ಲಿ ದೇವರು ಒಂದು ವಾಕ್ಯ ಕೊಟ್ಟರು. ಅದೇನೆಂದರೆ, ನಿನಗೆ ಕಳೆದು ಹೋದ ಎಲ್ಲವನ್ನೂ ತಿರುಗಿ ಕೊಡುತ್ತೇನೆ, ನೀನು ಎಚ್ಚರಿಕೆಯಿಂದ ನಡೆದುಕೋ ಎಂದು ಅದರಲ್ಲಿ ಬರೆದಿತ್ತು. ದೇವರು ನನಗೆ ಕೊಟ್ಟ ಮಾತಿನ ಪ್ರಕಾರ ಕಳೆದುಕೊಂಡ ದಾಂಪತ್ಯ ಜೀವನ, 27 ವರ್ಷ ಬೇರೆಯಾಗಿದ್ದ ಪ್ರೀತಿ, ಗಂಡ ಮಕ್ಕಳ ಒಟ್ಟಿಗೆ ಬದುಕಲು ಅವಕಾಶ ಕೊಟ್ಟರು. ಅದೇ ಅಲ್ಲದೆ ಈಗ ನಾನು ಯಾವುದೇ ಕೆಲಸ ಮಾಡದೆ ಗಂಡ ಮಕ್ಕಳೊಂದಿಗೆ ನೆಮ್ಮದಿ ಜೀವನ ನಡೆಸಲು ದೇವರ ಸಹಾಯ ಮಾಡಿದರು. ಈ ವಿಡಿಯೋ ಮಾಡಲು ಸಾಧ್ಯವಾಗಿದೆ. ದೇವರು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದೇ ರೀತಿ ಸಾಕ್ಷಿಗಳು, ದೇವರು ಮಾಡಿದ ಅದ್ಭುತಗಳು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಏಕೆಂದರೆ ಅವರ ಅದ್ಭುತಗಳು ಹೇಳಲು ಗಂಟೆಗಳು ಸಾಲುವುದಿಲ್ಲ. ಈ ವಿಡಿಯೋದಲ್ಲಿ ಕೆಲವು ಅಕ್ಷರಗಳು ಮಿಸ್ ಆಗಿ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಅದನ್ನು ಸರಿಪಡಿಸಿ ಓದ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋಣ. ದೇವರು ನಿಮಗೂ ಅದ್ಭುತ ಮಾಡಲಿ. ಸರ್ವಶಕ್ತನಾದ ಪ್ರೀತಿಯ ಪರಲೋಕ ತಂದೆಯೇ, ನನ್ನ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಉಪಕಾರಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ಕಷ್ಟದಲ್ಲಿದ್ದಾಗ ನನ್ನ ಕಣ್ಣೀರು ನೀನೇ ಕಂಡೆ. ಎಲ್ಲರೂ ದೂರವಾದಾಗ ನೀನೇ ನನ್ನ ಜೊತೆ ನಿಂತೆ. ನಾನು ಬೀಳುವಾಗ ಕೈ ಹಿಡಿದು ಎತ್ತಿದ್ದು ನೀನೇ. ನನ್ನ ಮನಸ್ಸು ಮುರಿದಾಗ ಧೈರ್ಯ ಕೊಟ್ಟದ್ದು ನೀನೇ. ಇಂದು ನಾನು ಬದುಕಿದ್ದೇನೆ ಅಂದರೆ ನನ್ನ ಶಕ್ತಿಯಿಂದಲ್ಲ, ನಿನ್ನ ಕೃಪೆಯಿಂದ. ದೇವರೇ, ಈ ಸಾಕ್ಷಿಯನ್ನು ಕೇಳುವ ಪ್ರತಿಯೊಬ್ಬರ ಜೀವನದಲ್ಲೂ ನಿನ್ನ ಕಾರ್ಯ ಮಾಡು. ನಿರಾಶೆಯಲ್ಲಿರುವವರಿಗೆ ಆಶೆ ಕೊಡು. ಕಾಯಿಲೆಯಲ್ಲಿರುವವರಿಗೆ ಆರೋಗ್ಯ ಕೊಡು. ದುಃಖದಲ್ಲಿರುವವರಿಗೆ ಸಮಾಧಾನ ಕೊಡು. ನಿನ್ನ ಪ್ರೀತಿ ಮತ್ತು ಕೃಪೆ ಎಲ್ಲರ ಜೀವನದಲ್ಲೂ ತುಂಬಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಇದು ನಿಜವಾಗಲೂ ನಡೆದ ಜೀವಂತ ಸಾಕ್ಷಿ. ವ್ಯೂಸ್ ಬರಬೇಕೆಂದು ಏನೋ ವಿಡಿಯೋ ಮಾಡಬೇಕು ಅನ್ನುವ ಉದ್ದೇಶವಲ್ಲ. ಈ ಸಾಕ್ಷಿ ವಿಡಿಯೋ ನೋಡಿ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಈ ಸಾಕ್ಷಿ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಎಲ್ಲರ ಜೀವನದಲ್ಲೂ ದೇವರು ಸಮಾಧಾನ, ನೆಮ್ಮದಿ, ಆರೋಗ್ಯ, ಶಾಂತಿ ಕೊಡಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.